ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಕೊರೋನಾ ರೀತಿಯ HMP ವೈರಸ್ಗೆ ಅಕ್ಷರಶಃ ನಲುಗಿದ ಚೀನಾ. ಭಾರತದಲ್ಲೂ ಸೋಂಕು ಹರಡುವ ಆತಂಕ, ಭಯ ಬೇಡ, ಉಸಿರಾಟದ ಸಮಸ್ಯೆ ಬಗ್ಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಎಂದ ಕೇಂದ್ರ ಸರ್ಕಾರ. ಸುಳ್ಳುಗಳಲ್ಲೇ ಸ್ನಾನ ಮಾಡ್ತಾ ಇದೆ ಡ್ರ್ಯಾಗನ್ ರಾಷ್ಟ್ರ. ದೇಶದಲ್ಲಿ HMP ವೈರಸ್ ಕೇಸ್ ಹೆಚ್ಚಾಗಿಲ್ಲ ಎಂದ ಚೀನಾ ಸರ್ಕಾರ, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಪ್ರಕರಣಗಳ ಸಂಖ್ಯೆ ಕಮ್ಮಿ ಇದೆ. ಚೀನಾಗೆ ಪ್ರಯಾಣ ಮಾಡುವುದು ಸುರಕ್ಷಿತ ಎಂದ ಕ್ಸಿ ಜಿನ್ಪಿಂಗ್. ಬಾಣಂತಿಯರ ಸಾವು ಪ್ರಕರಣಗಳೇ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರಾಜ್ಯ ಕೇಸರಿ ಪಡೆಗೆ ಹೈಕಮಾಂಡ್ ಹುಕುಂ. ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆ. ಬಾಣಂತಿಯರ ಸಾವು ಪ್ರಕರಣದ ಜೊತೆ ಬಸ್ ದರ ಏರಿಕೆಗೂ ಖಂಡನೆ. 15% ಏರಿಕೆಗೆ ಒಪ್ಪಿಗೆ ಸೂಚಿಸಿರುವ ಸಚಿವ ಸಂಪುಟ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟಕ್ಕೆ ಕರೆ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕು. ಇನ್ನೊಂದೆಡೆ ದಿನೇ ದಿನೇ ಹೆಚ್ಚಾಗ್ತಾ ಇರೋ ರಾಜಕೀಯ ಕೆಸರೆರಚಾಟ. ತ್ವರಿತ ವರದಿ ನೀಡುವುದಕ್ಕೆ ಸಿಐಡಿಗೆ ಎಡಿಜಿಪಿ ಬಿಕೆ ಸಿಂಗ್ ಸೂಚನೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಕೇಸರಿ ಪಡೆ ಬೃಹತ್ ಪ್ರತಿಭಟನೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಹೋರಾಟ. ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋಕೆ ಸಿದ್ಧತೆ. ಬಿಗಿ ಪೊಲೀಸ್ ಬಂದೋಬಸ್ತ್. ಕಾಮಗಾರಿಗೆ ಹಣ ಕೊಡದೆ ನಗರಸಭೆ ಸತಾಯಿಸ್ತಾ ಇದೆ. 20 ಲಕ್ಷ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣದ ಹಣ 1 ವರ್ಷವಾದ್ರೂ ಬಂದಿಲ್ಲ. ದಯಾಮರಣ ಕೋರಿ ಸಿಎಂಗೆ ಪತ್ರ ಬರೆದ ಗುತ್ತಿಗೆದಾರ ದಾವಣಗೆರೆಯ ಮೊಹಮ್ಮದ್ ಮಾಜಹರ್. ಮಂಡ್ಯದಲ್ಲಿ ಶುರುವಾಯಿತು ಡೆವಲಪ್ಮೆಂಟ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಫೈಟ್. ಕೇಂದ್ರದ ಅನುದಾನದಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ಎಚ್ಡಿಕೆ. ವಂಚನೆ ಕೇಸಲ್ಲಿ ವಿಚಾರಣೆಗೆ ಹಾಜರಾಗದ ಐಶ್ವರ್ಯ, ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದ ಬಳಿಕ ನಾಪತ್ತೆ. ಪೊಲೀಸರ ನೋಟಿಸ್ಗೂ ಉತ್ತರ ಕೊಡದೆ ಮಿಸ್ಸಿಂಗ್. ವಿಚಾರಣೆಗೆ ಹಾಜರಾಗದೇ ಇದ್ರೆ ಐಶ್ವರ್ಯ ಬಂಧನ ಸಾಧ್ಯತೆ. ಮೊದಲು ಪತ್ನಿಯರು ಟಾರ್ಗೆಟ್, ನಂತರ ಅವರ ಪತಿಯರನ್ನ ಗಾಳಕ್ಕೆ ಬೀಳಿಸ್ತಾ ಇದ್ದ ಐಶ್ವರ್ಯ ಗೌಡ. ಗಂಡ ಹೆಂಡತಿಯರ ಮಧ್ಯೆ ಹುಳಿ ಹಿಂಡಿ ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್. ತನಿಖೆಯಲ್ಲಿ ಎಲ್ಲ ಬಯಲು. ರಾಸಲೀಲೆ ಪ್ರಕರಣದಲ್ಲಿ ತುಮಕೂರಿನ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಅರೆಸ್ಟ್. ಸಂತ್ರಸ್ತ ಮಹಿಳೆಯಿಂದ ದೂರು ಪಡೆದು ಎಫ್ಐಆರ್. ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ರಾಮಚಂದ್ರಪ್ಪಗೆ ವಿಚಾರಣೆ. ಚಲಿಸ್ತಾ ಇದ್ದ ಆಟೋದಿಂದ ಜಿಗಿದಿದ್ದ ಮಹಿಳೆ ಪ್ರಕರಣ ಸಂಬಂಧ ಆರೋಪಿ ಆಟೋ ಡ್ರೈವರ್ ಬಂಧಿಸಿದ ಪೊಲೀಸರು. ರಿಕ್ಷಾ ಚಾಲಕ ಸುನಿಲ್ಗೆ ಪೊಲೀಸರಿಂದ ಡ್ರೈವಿಂಗ್ ಪಾಠ. ಕೊಡಗಿನಲ್ಲಿ ಮುಗಿಯದ ಕೊಡವರ ವಸ್ತ್ರ ವಿವಾದ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಕರಣ. ಸಿಎನ್ಸಿ ಸಂಘಟನೆ ಅರೆಭಾಷೆ ಜನಾಂಗದ ಅವಹೇಳನ ಮಾಡ್ತಾ ಇದೆ ಅಂತ ಎಸ್ಪಿ ಕಚೇರಿಗೆ ದೂರು. ದಿನದಿಂದ ದಿನಕ್ಕೆ ಅಶುದ್ಧವಾಗ್ತಿದೆ ತುಂಗಭದ್ರಾ ನದಿ. ಶುದ್ಧೀಕರಣಕ್ಕಾಗಿ ನಿರ್ಮಲ ಅಭಿಯಾನ ಪ್ರಾರಂಭಿಸಿದ ಜನತೆ. ಐತಿಹಾಸಿಕ ಶೃಂಗೇರಿಯಿಂದ ಪಾದಯಾತ್ರೆ ಆರಂಭ. ಮಂಗಳೂರಲ್ಲಿ ಸಿನಿಮೀಯ ಶೈಲಿಯಲ್ಲಿ ದರೋಡೆ. ಇಡಿ ಹೆಸರಿನಲ್ಲಿ ದಾಳಿ ನಡೆಸಿ 30 ಲಕ್ಷ ರೂಪಾಯಿ ಹಣ ದೋಚಿ ಪರಾರಿಯಾದ ದುಷ್ಕರ್ಮಿಗಳು. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು.
ತೀವ್ರ ವಿರೋಧದ ನಡುವೆಯೂ ಅಣುಸ್ಥಾವರದ ಸಮೀಕ್ಷೆ, ಕೊಪ್ಪಳದ ಪಾರಂಪರಿಕ ಸ್ಥಳದಲ್ಲಿ ಅಣು ಸರ್ವೆ, ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಿದ ತಹಶೀಲ್ದಾರ್. ಅಮೆರಿಕಾದ ಪ್ರಥಮ ಮಹಿಳೆಗೆ ಮೋದಿಯಿಂದ ದುಬಾರಿ ಗಿಫ್ಟ್. ಜಿಲ್ ಬೈಡನ್ಗೆ 17 ಲಕ್ಷ ಮೌಲ್ಯದ ಸೂರತ್ ಡೈಮಂಡ್ ಉಡುಗೊರೆ. 7.5 ಕ್ಯಾರೆಟ್ನ ಲ್ಯಾಬ್ ಗ್ರೋನ್ ಸಿಂಥೆಟಿಕ್ ವಜ್ರ ಕೊಟ್ಟ ಪ್ರಧಾನಿ. ದೆಹಲಿಯಲ್ಲಿ ಆವರಿಸಿದ ದಟ್ಟ ಮಂಜು, 170 ವಿಮಾನ ಸಂಚಾರದಲ್ಲಿ ವಿಳಂಬ, 38 ವಿಮಾನ ಸಂಚಾರ ರದ್ದು. ಜನವರಿ 8ರವರೆಗೂ ಇದೇ ಪರಿಸ್ಥಿತಿ ಮುಂದುವರಿಯೋ ಮುನ್ಸೂಚನೆ. ಆಕ್ಸ್ಫರ್ಡ್ ಬರ್ಮಿಂಗ್ಹ್ಯಾಮ್ ವಿವಿ ವಿಜ್ಞಾನಿಗಳ ಸಂಶೋಧನೆ. ಇಂಗ್ಲೆಂಡ್ನಲ್ಲಿ ಡೈನೋಸಾರಸ್ ಹೆಜ್ಜೆ ಗುರುತು ಪತ್ತೆ. 166 ಮಿಲಿಯನ್ ವರ್ಷ ಹಳೆಯ 200ಕ್ಕೂ ಹೆಚ್ಚು ಬೃಹತ್ ಟ್ರ್ಯಾಕ್ ಬಹಿರಂಗ. ಡೈನೋಸಾರ್ ನಡವಳಿಕೆ ಮತ್ತು ಪರಸ್ಪರ ಕ್ರಿಯೆಗಳ ಬಗ್ಗೆ ಮಾಹಿತಿ ಬೆಳಕಿಗೆ. ಆಸ್ಟ್ರೇಲಿಯಾ ವಿರುದ್ಧದ 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಬಿಗ್ ಶಾಕ್. ಇಂಜುರಿಯಿಂದಾಗಿ ಅರ್ಧಕ್ಕೆ ಹೊರನಡೆದ ಜಸ್ಪ್ರೀತ್ ಬೂಮ್ರಾ ಸ್ಕ್ಯಾನಿಂಗ್ಗೆ ಕರೆದೊಯ್ದು ಚಿಕಿತ್ಸೆ, ಬೇಗ ಗುಣಮುಖರಾಗಲಿ ಅಂತ ಅಭಿಮಾನಿಗಳ ಹಾರೈಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.